ನಮಸ್ಕಾರ ಎಲ್ಲರಿಗೂ ಕೂಡ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರು ಗೊತ್ತು. ಕಟಕ ರಾಶಿ ಅಂದ್ರೆ ಬರೋದೇ ಚಂದ್ರಗಳ ಸಂಕೇತ. ಚಂದ್ರ ಅಂದ್ರೆ 2, 11, 20, 29 ಈ ಡೇಟ್ ಅವ್ರಿಗೆ ತುಂಬಾ ಬ್ಯಾಡ್ ಟೈಮ್ ನಡೀತಾ ಹೋಗುತ್ತೆ. 2ನೇ ತಿಂಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ. ಏನಕ್ಕಪ್ಪ ಕಟಕ ರಾಶಿಗೆ ಇಷ್ಟೊಂದು ತೊಂದರೆ ಅಂದ್ರೆ, ಕಟಕ ರಾಶಿಗೆ ಗುರುಗ್ರಹ ತುಂಬಾ ಶತ್ರು ಗ್ರಹ ಆಗ್ತಾನೆ. ಇದು ಇಡೀ ವರ್ಲ್ಡ್ ಆಸ್ಟ್ರಾಲಜರ್ಗೆ ಯಾರಿಗೂ ಗೊತ್ತಿಲ್ಲ. ಇದನ್ನ ನಾನು ನಂಬರ್ 1 ಆರ್ಯವರ್ಧನ್ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ನಾನೊಂದು ಜ್ಯೋತಿಷ್ಯವನ್ನ ಹೇಳ್ತೀನಿ ಅಂದ್ರೆ, ಇತಿಹಾಸವನ್ನ ರೆಕಾರ್ಡನ್ನ ತೆಗಿತೀನಿ. ನನಗೆ ಗ್ರಂಥದಲ್ಲಿ ಏನಿರುತ್ತೋ ಗೊತ್ತಿಲ್ವೋ, ಆದರೆ ಇತಿಹಾಸದಲ್ಲಿ ಗುರುಗ್ರಹ ನನ್ನ ಲೈಫಲ್ಲಿ ನಾನು ಅಸ್ಟ್ರಾಲಜಿನ ನಾನು ಫಾಲೋ ಮಾಡಕ್ ಸ್ಟಾರ್ಟ್ ಆದ್ಮೇಲೆ, ನಾನು ನ್ಯೂಮರಾಲಜಿ ಫಾಲೋ ಮಾಡ್ಬೇಕಾದ್ರೆ ಒಂದು ಶಿಸ್ತು ಅನ್ನೋದು ಇದ್ದೇ ಇರುತ್ತೆ. ಆ ಶಿಸ್ತು ಬದ್ಧವಾಗೇ ನಾನು ಇರ್ತೀನಿ. 100% ಆ ಶಿಸ್ತು ಬದ್ಧವಾಗಿ ಇರ್ತೀನಿ. ಯಾಕೆ ಗುರು ಕಟಕ ರಾಶಿಗೆ ಶತ್ರು ಅಂತ ನನಗೆ ಸಾಕಷ್ಟು ಸಬ್ಜೆಕ್ಟ್ ಗೊತ್ತು. ಆದರೆ ನಾನು ನಿಮಗೆ ತಿಳಿಸಕ್ಕಾಗುತ್ತೆ, ಸಮಯ ಕಮ್ಮಿ ಇರುತ್ತೆ. ಆದರೆ ನಾನು ಚುಟುಕವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ನಂಬರ್ 1 ಅಸ್ಟ್ರಾಲಜಿ ಆರ್ಯವರ್ಧನ್ ಮಾತಾಡ್ತಾ ಇದ್ದೀನಿ. ಈ ನಂಬರ್ 1 ನಂದು ಯಾಕೆ ಕಟಕ ರಾಶಿಗೆ ಗುರು ಶತ್ರು ಅಂತ ಹೇಳ್ತೀನಿ. ಇಡೀ ಅಸ್ಟ್ರಾಲಜಿಲಿ ಎಲ್ಲರೂ ಕೂಡ ಗುರು ಉಚ್ಚ ಒಳ್ಳೆ ಸ್ಥಾನಕ್ಕೆ ಬರ್ತಾನೆ, ಒಳ್ಳೇದೇ ಆಗುತ್ತೆ ಅಂತ ನೀವು ಸಾವಿರಾರು ವಿಡಿಯೋಗಳನ್ನ ಇಡೀ ಅಸ್ಟ್ರಾಲಜಿ ಎಲ್ಲರ ವಿಡಿಯೋನ ನೀವು ನೋಡಿದ್ರ, ಅದನ್ನ ನೀವು ಒಪ್ಪಿದ್ರೆ ಅದು ನಿಮ್ಮ ಒಪ್ಪಿಗೆ, ಅವರ ಒಪ್ಪಿಗೆ. ಆದ್ರೆ ನನ್ನ ಒಪ್ಪಿಗೆಯನ್ನ ಹೇಳ್ತೀನಿ, ಈ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದೀನಿ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಚಾಲೆಂಜ್ ಮಾಡಕ್ ಕಾರಣ ಇಷ್ಟೇನೆ, ಗುರು ಉಚ್ಚನಾಗಿರೋದೇ ತುಂಬಾ ತಪ್ಪಾಗಿದೆ. ತುಂಬಾ ದೇಶಗಳು ಕೂಡ ಹಾಳಾಗಿ ಹೋಗ್ತಾ ಇದೆ. ಗುರುಗೆ ಚಂದ್ರನ್ ಕಂಡ್ರೆ ಆಗದೇ ಇಲ್ಲ. ನ್ಯೂಮರಾಲಜಿಲಿ ಹೇಳ್ತಾರೆ 2ಕ್ಕೆ 3 ಆಗುತ್ತೆ, 3ಕ್ಕೆ 2 ಆಗುತ್ತೆ ಅಂತ. ಈ ಸ್ಟ್ರಾಂಗ್ ಕಾನ್ಸೆಪ್ಟ್. 2ನೇ ತಾರೀಕರು 3ನೇ ತಾರೀಕರು ಮದುವೆಗಿರೋ ಮನೆಯಲ್ಲಿ ಎಲ್ಲರ ಮನೇಲಿ ಕೂಡ ಡೈವರ್ಸ್ ಅನ್ನೋದು ಇದ್ದೇ ಇರುತ್ತೆ. ನೀವು ಚೆಕ್ ಮಾಡಿ ನೋಡಿ. 2ನೇ ತಾರೀಕರ ಮನೆಯಲ್ಲಿ 3ನೇ ತಾರೀಕರು ಮದುವೆ ಆಗಿರ್ತಾರೆ, ನಿಮ್ಮ ಮನೇಲಿ ಡೈವರ್ಸ್ ಅನ್ನೋದು ಪ್ರಾಬ್ಲಮ್ ಇದ್ದೇ ಇದೆ. ನಿಮ್ಮ ಮಕ್ಕಳಿಗೆ ನಿಮಗೆ ನೆಮ್ಮದಿ ಇರಲ್ಲ. 100% ಇದು ನಂಬರ್ 1 ಅಸ್ಟ್ರಾಲಜಿ ಆರ್ಯವರ್ಧನ್ ಮಾತಾಡ್ತಾ ಇದ್ದೀನಿ. ಈ ನಂಬರ್ 1 ಅಸ್ಟ್ರಾಲಜಿ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಗುರು ಇದು ಕಾರಣವನ್ನ ಕೊಟ್ಟೆ ಮಾತಾಡ್ತಾ ಇದ್ದೀನಿ. ನಾನೇನ್ ಮುಚ್ಚಿಟ್ಟು ಮಾತಾಡ್ತಾ ಇಲ್ಲ. ನನ್ನ ಹತ್ರ ರೆಕಾರ್ಡ್ ಇದೆ, ಇತಿಹಾಸ ಇದೆ, ನನ್ನ ಸಿದ್ಧಾಂತದಲ್ಲಿ ಇತಿಹಾಸ ಇದೆ. ಕಟಕ ರಾಶಿಗೆ ಗುರು ಬಂದ ಮೇಲೆ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ನೆಮ್ಮದಿ ಇಲ್ದಂಗೆ ಆಗೋಯ್ತು. ಸಣ್ಣ ಮಕ್ಳಾಗಿರ್ಬೋದು, ಲವ್ವರ್ ಆಗಿರ್ಬೋದು ರೀ, ಸಾಯಿಸ್ತವ್ರೆ ರೀ. ಲವ್ ಮಾಡೋದಕ್ಕೆ ಸಾಯಿಸ್ಬೇಕನ್ರಿ. ಸಣ್ಣ ಮಕ್ಳಿಗೆ, ಸ್ಕೂಲ್ ಮಕ್ಳು ಹೋಗಿ ಬರೋರ್ನ ಏನ್ರಿ ಆ ನಾರ್ತ್ ಇಂಡಿಯನ್ಸ್ ಎಲ್ಲ ಅದ್ ನೋಡಿದಾಗ ಭಯ ಬಿದ್ದೋಗ್ಬಿಟ್ಟೆ. ಯಾಕೆ? ಗುರು ಹುಚ್ಚಿನಾಗಿ ಹುಚ್ಚು ಜನರ ಆಡ್ತಾವ್ರೆ ಅಂತ ಹೇಳ್ತಾರೆ. ಗುರು ಹುಚ್ಚ ಅಂತ ಹೇಳ್ತಾರೆ. ಅದನ್ನ ನಾನು ಹೇಳ್ತಾ ಇಲ್ಲ, ಜನ ಹೇಳಿರೋದ ನಿಮ್ಗೆ ಹೇಳ್ತಾ ಇದ್ದೀನಿ. ಗುರು ಕಟಕ ರಾಶಿ ಬಂದ್ಮೇಲೆ, ಕಟಕ ರಾಶಿ ಅಂದ್ರೆ ನೀರು ರೀ. ನೀರಿಂದ ಎಲ್ಲವೂ ಕೂಡ ನಾಶ ಆಗೋಯ್ತಲ್ರಿ ದೇಶ. ಮಳೆ ಕರೆಕ್ಟ್ ಟೈಮಿಗೆ ಬಂದಿಲ್ಲ, ಎಲ್ಲ ಕೊಚ್ಚೋಯ್ತು. ಚೈನಾ ಕೊಚ್ಚೋಯ್ತು, ನಾರ್ತ್ ಇಂಡಿಯನ್ಸ್ ಅಲ್ಲೆಲ್ಲ ಮಳೆ ಬಂದು ತುಂಬಾ ಹಾಳಾಗೋಯ್ತು. ಸರಿ, ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ನನ್ನ ಮಾತು ನಂಬರ್ 1 ಅಸ್ಟ್ರಾಲಜಿ ಆರ್ಯವರ್ಧನ್ ಮಾತಾಡ್ತಿರೋದ್ರಿಂದ ನಾನು ಪ್ರೆಡಿಕ್ಷನ್ ಮಾಡಿದ್ದೆ, ಈ ಸರಿ ಮಳೆ ಬರುತ್ತೆ, ಆದ್ರೆ ರೈತರಿಗೆ ಒಳ್ಳೇದಾಗಲ್ಲ, ಅಕ್ಕಪಕ್ಕ ಮನೆ ಎಲ್ಲ ಕೊಚ್ಚೋಗುತ್ತೆ, ಮುಳುಗಡೆ ಆಗುತ್ತೆ ಅಂತ ಹೇಳಿದೆ. ನನ್ನ ಮಾತುಗಳು ನಂಬರ್ 1 ನಿಜ ಆಗಿದೆ. ಇದರ ಜೊತೆಗೆ ಇನ್ನೊಂದು ಮಾತು ಕೂಡ ಹೇಳಿದ್ದೆ, ಈ ಸರಿ ಮಳೆ ಬಂದು ಕಾಡಲ್ಲಿರೋ ಹಾವುಗಳು ಬಂದು ನಿಮ್ಮನ್ನ ಕಚ್ಚುತ್ತವೆ, ಅವಕ್ಕೆ ಇರಕ್ ಜಾಗ ಇಲ್ದಲ್ಲ ಅಂತ ಹೇಳಿದ್ದೆ. ಈ ಮಾತು ಕೂಡ ನಂಬರ್ 1 ಮಾತು ನಿಜ ಆಗಿದೆ. ನೀವು ಇದು ಯಾಕೆ ಈ ಮಾತನ್ನ ಹೇಳ್ತಾ ಇದೆ ಅಂದ್ರೆ, ನೀವು ಚೈನಾದಲ್ಲಿ ನೋಡಿರ್ಬೋದು, ಕಾಳಿಂಗ ಸರ್ಪ ಎಲ್ಲವೂ ಬಂದು ನೀರಲ್ಲಿ ಆಟ ಆಡ್ಕೊಂಡು ಮನುಷ್ಯನ ಕಚ್ಚಿ ಅವ್ರನ್ನ ದಯವಿಟ್ಟು ಮನೆಯಿಂದ ಆಚೆ ಬರಬಿಡೋದು. ಇದೇ ಒಂದ್ಸರಿ ಕೇರಳದಲ್ಲಿ ಮಳೆ ಬರುತ್ತೆ, ಕಟಕ ರಾಶಿಯಲ್ಲಿ ಗುರು ಇದ್ದಾಗ. ಅವಾಗ ಕೇರಳದಲ್ಲಿ ಮನೊಳಿಗೆ ಹಾವುಗಳು ನುಗ್ಗಿ ತುಂಬಾ ಜನ ಸಾಯಿಸ್ಬಿಟ್ಟಿದ್ದು. ನನ್ನ ಇತಿಹಾಸದಲ್ಲಿ ಗುರುಗ್ರಹ ಕಟಕ ರಾಶಿ ಇದ್ದಾಗ ಇದು ಪ್ರೂಫ್, ಇದು ನಿಜ, 100% ನಿಜ. ಕಟಕ ರಾಶಿಗೂ ಚಂದ್ರನಿಗೂ ಗುರುರಿಗೂ ಆಗದ್ದೇ ಇಲ್ಲ. ನಾವು ಗಜಕೇಶ್ ಯೋಗ ಅಂತ ಹೇಳ್ಬೋದು, ಖಂಡಿತ ಅಲ್ಲಿ ಕೂಡ ಅದನ್ನ ಪ್ರೂವ್ ಮಾಡಕ್ ತುಂಬಾ ಕಷ್ಟ ಇದೆ ಸರ್. 100% ಹೇಳ್ತಿದ್ದೀನಿ, ನನ್ನ ಜ್ಯೋತಿಷದಲ್ಲಿ ಹೇಳ್ತಿದ್ದೀನಿ. ಈ ಒಂದು ಕಟಕ ರಾಶಿ ಗುರು ಬಂದ್ಮೇಲೆ ನೀವು ನೋಡಿದ್ರ ಆ ಮಸ್ಲೆ ಒಂದು ಮಗುನ ತಿನ್ನುತ್ತೆ, ಎಲ್ಲ ಹೊಡಿತಾರೆ. ಯಾರು? ನೀರಿಗೆ ಯಾರು? ಮಸ್ಲೆನೇ ರಾಜ ಅಂತ ನಾವು ಹೇಳ್ತೀವಿ. ಯಾರು? ಮಸ್ಲೆನ್ನು ಕೂಡ ತಂದು ಮಸ್ಲೆ ನೀರಲ್ಲಿ ಇದ್ದಿದ್ದಕ್ಕೆ ತಲೆನೋವಾಗೋಯ್ತು, ಆ ಮಗು ತಿಂತು ಅದನ್ನು ಹೊಡೆದ್ರು ಎತಾಕೆ ಬಂದು. ಅದೇ ರೀತಿಯಲ್ಲಿ ವಿಯೆಟ್ನಾಮದಲ್ಲಿ ಸುಮ್ಮನೆ ಮಳೆ ಇಲ್ಲ, ನೀರಲ್ಲಿ ಆಟ ಆಡ್ಬೇಕಾದ್ರೆ ತುಂಬಾ ಜನ ಮುಳುಗಿದ್ರು. ನೀರಲ್ಲಿ ಬೋಟಲ್ಲಿ ಮುಳುಗ್ತಾವ್ರೆ. ಅದು ಮಳೆ ಬರ್ಬೇಕಾದ್ರೆ ಇದೆಲ್ಲ ಘಟನೆ ಆಗ್ತೈತೆ. ಬೋಟಲ್ಲಿ ಮುಳುಗ್ತಾವ್ರೆ, ಮತ್ತೆ ಬೋಟಲ್ಲಿ ಆಟ ಆಡೋರು ಮುಳುಗ್ತಾವ್ರೆ, ನೀರೆಲ್ಲ ಮಸ್ಟೇ ನುಂಗ್ತೈತೆ. ಇದು ಹೆಚ್ಚು ಕಮ್ಮಿ ಈ ಒಂದು ತಿಂಗಳಲ್ಲಿ ನೀವು ಕಟಕ ರಾಶಿಯರು ಮರಣ ಮುದಂಗ ಬಾರಿಸ್ತಾ ಐತೆ.
ಬರೀ ಮಳೆ 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 ಆಘಾತ, ನೆಮ್ಮದಿ ಇಲ್ಲ, ಲವ್ವರ್ ಎಲ್ಲ ದೂರ ದೂರ, ಮತ್ತೆ ಎಲ್ಲವೂ ಕೂಡ ಹೇಗೋ ಅನ್ನೋರೆಲ್ಲರೂ ಕೂಡ ಕಿತ್ತಾಡ್ತವ್ರೆ, ಲವ್ನ ಸಾಯಿಸ್ತವ್ರೆ, ಪ್ರೀತಿನ ಕೊಲ್ತವ್ರೆ, ಮಿರಾಕಲ್ ನಡೀತಾ ಇದೆ. ಯಾಕೆ? ಗುರು ಚೆನ್ನಾಗಿದ್ದ ತಾನೆ, ಹುಚ್ಚನಾಗಿದ್ದ. ಯಾಕೆ? ಎಲ್ಲರ ಮನೆ ನೆಮ್ಮದಿ ಆಗಿರ್ಬೇಕು ತಾನೆ. ನೆಮ್ಮದಿ ಅನ್ನೋದೇ ಎಲ್ಲರ ಮನೆ ಇಲ್ಲ. ಆರ್ಯವರ್ಧನ್ ನಂಬರ್ 1 ಅಸ್ಟ್ರಾಲಜಿ ಹೇಳ್ತಿದ್ವಿ, ಇದು ನಿಜ, ಪ್ರೂವ್. ದಯವಿಟ್ಟು ನೋಡಿ, ದಯವಿಟ್ಟು ಜನಗಳೇ, ನನ್ನ ಮಾತು ಯಾವುದೂ ಸುಳ್ಳಾಗಲ್ಲ. ನನ್ನ ಮಾತು 100ಕ್ಕೆ 100 ನಿಜ ಆಗುತ್ತೆ. ಆರ್ಯವರ್ಧನ್ ನಂಬರ್ 1 ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡ್ತಿದ್ದೆ, ದಯವಿಟ್ಟು ಬರ್ಕೊಳ್ಳಿ. ಕಟಕ ರಾಶಿಯವರಿಗೆ ಬಹಳ ಹುಷಾರಾಗಿರಿ. 8ನೇ ತಿಂಗಳಲ್ಲಿ ತುಂಬಾ ಅಪಾಯ, ಅದ್ರಲ್ಲಿ 2, 11, 20, 29 ಹುಷಾರಾಗಿರಿ. ಕಟಕ ರಾಶಿಯವರಿಗೆ ಕುಜ ದಶೆ, ಕುಜ ಭಕ್ತಿ ತುಂಬಾ ಅಪಾಯವನ್ನು ತಂದು ಕೊಡ್ತಿದೆ. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಕುಜ ದಶೆ ಇರೋರಿಗೆ ತುಂಬಾ ಅಪಾಯವನ್ನು ತಂದು ಕೊಡುತ್ತೆ. ಕಟಕ ರಾಶಿಯವರಿಗೆ ಗುರು ದಶೆ ನಡೀತಿದ್ರೆ, ಗುರು ಭಕ್ತಿ ನಡೀತಿದ್ರೆ 50-50 ಇರುತ್ತೆ. ಕಟಕ ರಾಶಿಗೆ ಗುರು ದಶೆ ಸೂಪರ್ ರಿಸಲ್ಟ್ ತಂದ್ಕೊಡಲ್ಲ, ಬರ್ದಿರ್ಕೊಳ್ಳಿ. ಸೂರ್ಯ ದಶೆ ಯಾರಿಗಿರುತ್ತೋ ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ಕೇತು ದಶೆ ಯಾರಿಗೆ ನಡೀತಿದ್ದೋ ತುಂಬಾ ಚೆನ್ನಾಗಿ ಆಗ್ತೀರಾ. ಕಟಕ ರಾಶಿಯವರಿಗೆ ಬುಧ ದಶೆ ನಡೆಯೋರು ತುಂಬಾ ಚೆನ್ನಾಗುತ್ತೆ. ಕಟಕ ರಾಶಿಯವರಿಗೆ ಬುಧನು ಅಂತೇನು ಫೇವ್ರೇಟ್ ಅಲ್ಲ, 50-50. ಯಾಕಂದ್ರೆ ಕಟಕ ರಾಶಿ ಬುಧನು ಕೂಡ ಅಪೋಸಿಟ್ ಬರ್ದಿರ್ಕೊಳ್ಳಿ. ಹಾಗಾಗಿನೇ ಕಟಕ ರಾಶಿಯಲ್ಲಿ ನೀವು ಎದುರ್ತೀರ ಆಶ್ಲೇಷ ನಕ್ಷತ್ರದಲ್ಲಿ ಏನು ಮಾಡಬಾರ್ದು ಅಂತ ಎಲ್ಲರೂ ತುಂಬಾ ಜನ ಹೇಳ್ತಾರೆ ತಾನೆ, ಅದು ಬುಧನ ನಕ್ಷತ್ರನೇ. ಆಶ್ಲೇಷ ನಕ್ಷತ್ರದಲ್ಲಿ ಏನು ಮಾಡಬಾರ್ದು ಅನ್ನೋದಕ್ಕೆ. ಕಟಕ ರಾಶಿಯವರಿಗೆ ಶುಕ್ರನಿಂದ ತುಂಬಾ ಲಾಭವನ್ನು ಅನುಭವಿಸ್ತೀರಾ. ಕಟಕ ರಾಶಿಯವರಿಗೆ ಗುರುಗ್ರಹದಿಂದ, ಶುಕ್ರ ಗ್ರಹದಿಂದ ತುಂಬಾ ಲಾಭ. ನಂಬರ್ 1 ಯೋಗ ಕೊಡನೆ ಕಟಕ ರಾಶಿ ಶುಕ್ರ ಗ್ರಹ. ಶುಕ್ರ ದಶೆ ಸಖತ್ ಯೋಗ ಕೊಡುತ್ತೆ, ಸೂಪರ್ ಕ್ಲಿಕ್ ಆಗ್ತೀರಾ, ಒಳ್ಳೇದಾಗುತ್ತೆ. ಅದೇ ತರ ಕಟಕ ರಾಶಿಗೆ ರಾಹು ದಶೆ, ರಾಹು ಭಕ್ತಿ ನಡೀತಿದೆ. ಖಂಡಿತ ಅಲ್ಲಿ ಕೂಡ ಹಾಸ್ಪಿಟಲ್ ಖರ್ಚು, ಆಘಾತ ಖರ್ಚುಗಳು, ದುಃಖದ ಖರ್ಚುಗಳು ತುಂಬಾ ನಡೀತಾ ಹೋಗುತ್ತೆ. ಕಟಕ ರಾಶಿಗೆ ಶನಿ ದಶೆ ಭಾಗ್ಯಸ್ಥಾನದಲ್ಲಿ ಇರ್ತಾನೆ, 9ನೇಮಲ್ಲಿ. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಶನಿ ತುಂಬಾ ಲಾಭವನ್ನ ಕೊಡ್ತಾನೆ, ಆದ್ರೂ ಕೂಡ ಲಾಭವನ್ನು ಅತಿ ಹೆಚ್ಚು ಕೊಡ್ತಾನೆ. ಕಟಕ ರಾಶಿಯವರಿಗೆ ಗಾಡಿ, ವಾಹನ, ಕಾರ್, ಗೀರ್ ಎಲ್ಲ ತಗೋತೀರ. ಆದ್ರೆ ಈ ತಿಂಗಳಲ್ಲಿ ಮಳೆಯಿಂದ ಮರಣ ಮೃದಂಗ ಬಾರಿಸುತ್ತೆ, ಕೇರ್ಫುಲ್ ಆಗಿರಿ. ನಾನು ಹೇಳೋ ಮಾತೆಲ್ಲ ನಿಜ ಆಗುತ್ತೆ. ನಾನ್ ನಿಮ್ಮ ಆರ್ಯವರ್ಧನ್ ನಂಬರ್ 1 ಅಸ್ಟ್ರಾಲಜಿ ಮಾತಾಡ್ತೀನಿ. ಇಷ್ಟೋ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ನನ್ನ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಪ್ರೋಗ್ರಾಮ್ ಹೀಗೆ ನೋಡ್ತಾರೆ, ನಿಮ್ಮನ್ನು ಕೂಡ ನಿಮಗೋಸ್ಕರ ನನ್ನ ಅಸ್ಟ್ರಾಲಜಿ ಸದಾ ಇರುತ್ತೆ. ಕಟಕ ರಾಶಿಯವರಿಗೆ ಸಖತ್ತಾಗಿ ಪ್ರೆಡಿಕ್ಷನ್ ಮಾಡಿದ್ದೀನಿ, ಮಿಸ್ ಮಾಡ್ದಲ್ಲಿ ನೋಡಿ, ಒಳ್ಳೆದಾಗ್ಲಿ. Don't forget to like and subscribe.